ಹುಡುಗರ ಲೈಫ್ ಹೆಂಗಿರುತ್ತೆ ಅಂದ್ರೆ ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ಳೋ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಜವಾಬ್ದಾರಿ ಅವರ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನ ಆಗ್ಬೇಕು. ಇಷ್ಟೆಲ್ಲಾ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲ ಟೆನ್ಷನ್ಗಳು ನಮ್ಗೆ ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲರೂ ಎತ್ಕೊಂಡು ಟಿ ಎತ್ಕೊಂಡು ಓಡ್ಬಿಡ್ತೀವಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಗಣ್ಯ ವ್ಯಕ್ತಿಗಳು, ನಮ್ಮ ಹರೀಶ್ ಸರ್, ನಮ್ಮ ಸುಧೀಂದ್ರ ಸರ್, ಉಜ್ವಲ ಮ್ಯಾಮ್, ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಮ್ಮನ್ನ ಈ ಒಂದು ಒಳ್ಳೆ ಸಿನಿಮಾಗೆ ನಮ್ಮನ್ನ ಚೂಸ್ ಮಾಡಿರೋದಕ್ಕೆ ನಾಯಕ ನಟರಾಗಿ ಬಹಳ ನನಗೆ ತುಂಬಾ ಹೆಮ್ಮೆ ಇದೆ. ಇಂಥ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ಬಿಟ್ಟು. ನನ್ಗೆ ಎಲ್ಲ ಮುಂಚೆಯಿಂದ ನಮ್ಮ ತಂದೆ ತಾಯಿ ಬಂದಿದ್ದಾರೆ, ಅವ್ರ ಸಪೋರ್ಟ್ ಇಂದ ಇಲ್ಲಿ ತನಕ ನನ್ಗೆ ಒಂದು ಮಾರ್ಗದರ್ಶನ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲ ಇಂದ ಇಲ್ಲಿ ತನಕ ಬಂದಿದೀವಿ. ಒಂದು ಅದ್ಭುತವಾದ ಸಿನಿಮಾ. ನಾನು ಸುಮ್ನೆ ಎಲ್ಲಾರ್ಗು ಎಲ್ಲಾ ಸಿನಿಮಾಲು ಹೇಳ್ತಾರಲ್ಲ ಹಂಗನ್ನೋದಕ್ಕಿಂತ ಕನ್ನಡ ಸಿನಿಮಾಲಿ ತುಂಬಾ ಕನ್ನಡ ಆಡಿಯನ್ಸ್ ತುಂಬಾನೇ ಬ್ರಿಲಿಯಂಟ್ ಆಗ್ಬಿಟ್ಟಿದ್ದಾರೆ. ಏನಂದ್ರೆ ಎಲ್ಲಾ ಲ್ಯಾಂಗ್ವೇಜಸ್ ನೋಡಿ ಅವ್ರಿಗೆ ತುಂಬಾ ಚೆನ್ನಾಗಿರ್ಬೇಕು. ನಾರ್ಮಲ್ ಆಗಿ ಗುಡ್ ಸಿನಿಮಾ ಅವ್ರು ಒಪ್ಪಲ್ಲ, ದೇ ವಾಂಟ್ ಎಕ್ಸ್ಟ್ರಾಡಿನರಿ ಸಿನಿಮಾ. ಅದೇ ತರ ನಾವು ಒಂದು ಎಕ್ಸ್ಟ್ರಾಡಿನರಿ ಸಿನಿಮಾ ಮಾಡಿದೀವಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವೆಲ್ಲ ಒಂದು ಒಳ್ಳೆ ಕ್ಯಾಸ್ಟ್ ನ ಚೂಸ್ ಮಾಡಿದ್ದಾರೆ, ಎಲ್ಲ ಒಳ್ಳೆ ಆರ್ಟಿಸ್ಟ್ ಗಳೆಲ್ಲ ಒಳ್ಳೆ ನಟರು, ಒಳ್ಳೆ ಟೆಕ್ನಿಕಲ್ ಟೀಮು. ನಮ್ಮ ಹರೀಶ್ ಸರ್ ಡೈರೆಕ್ಷನ್ ಅಂತ ಅಂದ್ರೆ ಅದೊಂದು ನಮ್ಗೆ ಗೊತ್ತೇ ಆಗಿಲ್ಲ ಸಿನಿಮಾ ಹೆಂಗೆ ಮುಗೀತು. ಇನ್ನು ಸ್ಟಾರ್ಟ್ ಆಯ್ತು, ಹಂಗೇನೆ ದಿನ ಮುಗ್ದೋಯ್ತು. ಅಷ್ಟು ಒಂದು ಬ್ಯೂಟಿಫುಲ್ ಆಗಿ ಅವರು ನಮ್ಮನ್ನ ತುಂಬಾ ಚೆನ್ನಾಗಿ ನಡೆಸ್ಕೊಂಡ್ರು ಎಲ್ರು. ಸೊ ನಮ್ಮ ಉಜ್ವಲ ಮ್ಯಾಮ್ಗೆ, ನಮ್ಮ ಸೀನು ಸರ್ ಒಂಥರ ನಮ್ಗೆ ಅವರೇ ನಮ್ ಸಿನಿಮಾಗೆ ಬ್ಯಾಕ್ ಬೋನು. ಹರೀಶ್ ಸರ್ ಜೊತೆ ನಿಂತಿ ಹೋರಾಡಿದ್ದಾರೆ ಸಿನಿಮಾಗೋಸ್ಕರ. ನಮ್ಮ ಪ್ರಮೋದ್ ಸರ್ ತುಂಬಾ ಅದ್ಭುತವಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಲೋಕಿ ತವಸ್ಯ ಅವರು ಅದ್ಭುತವಾದ ಮ್ಯೂಸಿಕ್ ಮಾಡಿ ತುಂಬಾ ಒಂದು ಒಳ್ಳೆ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ನಮ್ಗೆ. ಅದೊಂದು ಬಹಳ ಖುಷಿ. ಎಲ್ಲಾ ಟೆಕ್ನಿಷಿಯನ್ಸ್ಗೂ ತುಂಬಾನೇ ಚೆನ್ನಾಗಿ ಕೆಲಸ ಮಾಡಿ ಒಂದು ಅದ್ಭುತ ಸಿನಿಮಾ ಮಾಡಿದೀವಿ. ಬನ್ನಿ ಎಲ್ಲಾರು ಥಿಯೇಟರ್ಗೆ ಬನ್ನಿ, ಥಿಯೇಟರ್ ನೋಡಿ ನೀವು ಗೊತ್ತಾಗತ್ತೆ ಯಾವ ತರ ಸಿನಿಮಾ ಬಂದಿದೆ ಅಂದ್ಬಿಟ್ಟು. 100% ಹೇಳ್ತೀನಿ, ಪಕ್ಕಾ ಪೈಸಾ ವಸೂಲ್ ಸಿನಿಮಾ ನಮ್ದು. ನೀವು ಬನ್ನಿ. ಥ್ಯಾಂಕ್ ಯು. ಇಲ್ಲಿರುವ ಎಲ್ಲ ಮಾಧ್ಯಮಿಕರಿಗೂ ಹಾಗೂ ಅಲ್ಲಲ್ಲಿರೋ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ನಕ್ಷತ್ರ ನಯನ. ನನ್ನ ಕ್ಯಾರೆಕ್ಟರ್ ನೇಮ್ ಬಂದು ಸುಬ್ಬಲಕ್ಷ್ಮಿ. ಆ್ಯಂಡ್ ಇದರಲ್ಲಿ ನೋಡಿರೋ ಹಾಗೆ ಸುಬ್ಬಲಕ್ಷ್ಮಿ ಸಾಂಗ್ ಡ್ಯಾನ್ಸ್ ಮಾಡಿದ್ದೀನಿ. ಲೈಕ್ ಈ ಮೂವಿಯಲ್ಲಿ ನನ್ನ ಪಾತ್ರ ಲೈಕ್ ಡ್ರೀಮ್ ಗರ್ಲ್ ಕ್ಯಾರೆಕ್ಟರ್ ಇದೆ. ಲೈಕ್ ಎಲ್ಲ ಬಾಯ್ಸ್ಗೂ ನಾನೊಂದು ಡ್ರೀಮ್ ಗರ್ಲ್, ಆ ಥರ ನಂದೊಂದು ಟ್ರ್ಯಾಕ್ ಹೋಗುತ್ತೆ ಮೂವಿಯಲ್ಲಿ. ನಾನು ಜಾಸ್ತಿ ಹೇಳೋಕ್ಕಾಗೋದಿಲ್ಲ, ನಮಗೆ ಕೊಟ್ಟಿರೋದು ಲಿಮಿಟಲ್ಲಿ ಇಷ್ಟು ಹೇಳೋಕ್ಕಾಗೋದು ಮೂವಿ ಬಗ್ಗೆ. ನಿಮಗೆ ಜಾಸ್ತಿ ಡೀಟೇಲ್ ಗೊತ್ತಾಗಬೇಕಂದ್ರೆ ಮೂವಿ ಜುಲೈ 10ನೇ ತಾರೀಕಿಗೆ ಬಂದು ನೋಡಿ. ತುಂಬ ಚೆನ್ನಾಗಿದೆ, ತುಂಬ ಕಾಮಿಡಿ ಕಮ್ ಆಸ್ ಯು ನೋ ಹಾರರ್ ಟಚ್ ಇದೆ. ಆ್ಯಂಡ್ ಮೇಡಮ್ ಹೇಳಿದ್ರು ಥ್ಯಾಂಕ್ಸ್ ಹೇಳ್ಬಾರ್ದು ಅಂತ, ಬಟ್ ಆ್ಯಕ್ಚುಲಿ ಇಲ್ಲಿಗೆ ಬರೋದು ಎಲ್ಲ ಆರ್ಟಿಸ್ಟ್ದು ಕನಸು. ಅದಕ್ಕೋಸ್ಕರ ನಾವಿಲ್ಲಿ ಎಲ್ಲರೂ ಲೈಕ್ ತುಂಬ ಸ್ಟ್ರಗಲ್ ಮಾಡಿ, ಲೈಕ್ ಆಸ್ ಯು ನೋ ಯೂಟ್ಯೂಬರ್ಸ್ ಆಗಲಿ, ಇನ್ಫ್ಲೂಯೆನ್ಸರ್ಸ್ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ಸೊ ಸ್ವಲ್ಪ ಮೀರಿ ಆದರೆ ಸೊ ಅಲ್ಲಿ ನಮ್ಮ ಫೋನೇ ಇರುತ್ತಲ್ಲ, ಸೊ ಕಂಫರ್ಟಬಲ್ ಇರುತ್ತೆ. ಇಲ್ಲಿ ಎಲ್ಲರೂ ಇರ್ತಾರಲ್ಲ, ಸ್ವಲ್ಪ ಭಯ ಇರುತ್ತೆ. ಆ್ಯಂಡ್ ಈ ಥರ ಪ್ರತಿಯೊಬ್ರು ಆಗಲಿ, ಲೈಕ್ ಇನ್ಫ್ಲೂಯೆನ್ಸರ್ಸು, ಯೂಟ್ಯೂಬರ್ಸು, ಇನ್ಸ್ಟಾಗ್ರಾಮ್ ಅಲ್ಲಿ ಇರಲಿ ಅಥವಾ ಒಂದು ಆರ್ಟಿಸ್ಟ್ ಇರಲಿ, ಮಾಡೆಲ್ ಕಮ್ ಆಕ್ಟರ್ ಇರಲಿ, ಎಲ್ಲಾರ್ದು ಒಂದೊಂದು ಕನಸಿರುತ್ತೆ. ಈ ಥರ ನಮ್ಮದು ಒಂದು ನಮ್ಮ ಲೈಫಲ್ಲಿ ಒಂದು ಅಚೀವ್ ಮಾಡಬೇಕು, ನಮಗೂ ಒಂದು ಮೂವಿ ಸಿಗಬೇಕು, ನಾವೊಂದು ಪ್ರೂವ್ ಮಾಡ್ಕೋಬೇಕು, ನಮ್ಗೊಂದು ಚಾನ್ಸ್ ಸಿಕ್ಕಿದ್ರೆ ಅಂತ ಅನ್ಕೊಂಡಿದ್ದಾಗಲೇ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಅವತ್ತಿನ ದಿವಸ ಲೈಕ್ ಹರೀಶ್ ಅವರು ಮತ್ತೆ ಉಜ್ವಲ ಮ್ಯಾಮ್ ಅವರು ಮೀಟಿಂಗ್ಗೆ ಕರೆದಿದ್ರು. ಈ ಥರ ನಾನು ನೋಡಿದ ತಕ್ಷಣನೇ ಸೆಲೆಕ್ಟ್ ಮಾಡಿ ಲೈಕ್ ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ರು. ಈ ಥರ ಎಲ್ಲೂ ಟ್ರೀಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ತುಂಬಾನೇ ಥ್ಯಾಂಕ್ಸು. ಆ್ಯಂಡ್ ಆನಂದ್ ಸರ್ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟಿದ್ರು, ತುಂಬಾನೇ ಪೇಷನ್ಸ್ ಆಗಿ ನನ್ಗೆ ಹೇಳ್ಕೊಟ್ರು. ಬಿಕಾಸ್ ಅವರು ಹೇಳ್ಕೊಡೋ ಥರ ಟಕ್ 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 ಹಿಂಗ ನೆನ್ಪಿಟ್ಕೋ ತಕ್ಷಣ ನಂಗೆ ಬರ್ತಾ ಇರಲಿಲ್ಲ. ತುಂಬಾನೇ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ ಥರ ಪೇಷನ್ಸ್ ಇಟ್ಟಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಟೀಮ್ ಮೆಂಬರ್ ಲೈಕ್ ಅವಿನಾಶ್ ಸರ್ ಆಗಿರ್ಬೋದು ಅಥವಾ ಭಯದಲ್ಲಿ ಏನ್ ಮಾಡ್ತೀವಿ. ಓಕೆ ನಮಗೆ ಗೊತ್ತಾಯ್ತು.
ತಲುಪ್ತು, ಥ್ಯಾಂಕ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ನನ್ನ ಜೊತೆಗೆ ಕೋ ಆರ್ಟಿಸ್ಟ್ ಡ್ಯಾನ್ಸ್ ಮಾಡಿದ್ದು ಯುವರಾಜ್ ಅವರು. ಅವರು ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಅವ್ರಿಗೂ ಲೈಕ್ ಸ್ಟೇಜ್ ಮೇಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಅಲ್ಲಿದ್ದಾರೆ, ಅವ್ರು ಇಲ್ಲೇ ಇದ್ದಾರೆ ಮೇಡಮ್, ಸ್ವಲ್ಪ ಈ ಕಡೆ ಬನ್ನಿ ಸರ್ ಕಾಣ. ಸೊ ಅವರು ಮತ್ತೆ ನಾವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದೀರಾ ಅಂತ. ಥ್ಯಾಂಕ್ ಯು ಎಲ್ಲರಿಗೂ. ಯಾಕೆ ಸರ್ ನಿಮ್ಗೆ ಹುಡುಗಿರಂದ್ರೆ ಆಗಲ್ವಾ? ಅಲ್ಲ, ಇಡೀ ಸ್ಕ್ರೀನ್ ಅಲ್ಲಿ ಒಂದು ಹುಡುಗಿ ಇಲ್ವಲ್ಲ ಸರ್? ತುಂಬಾ ಜನ ಇದ್ದಾರೆ, ನೋಡ್ಬೋದು, ಪಿಕ್ಚರ್ ನೋಡಿದ್ಮೇಲೆ ಗೊತ್ತಾಗತ್ತೆ. ಟೀಸರ್ ಅಲ್ಲೂ ಕಾಣಿಸ್ಲಿಲ್ಲ, ಟ್ರೈಲರ್ ಅಲ್ಲೂ ಕಾಣಿಸ್ಲಿಲ್ಲ. ಪಾಪ ಹುಡುಗರಿಗೆ ಎಷ್ಟು ಬೇಜಾರಾಗಿರ್ಬೇಡ. ಹುಡುಗರಿಗೆ ಒಂದೇ ಒಂದು ದಿವಸ ಕರ್ಸಿದ್ವಿ ಹುಡುಗಿನ. ಆ ಒಂದು ದಿವಸ ನಾ ಹಿಡಿಯಕ್ಕಾಗಿಲ್ಲ. ನಾನು ಪೂರ್ತಿ ಪಿಕ್ಚರ್ ಇದ್ದಿದ್ರೆ ಹೇಳಿ ಸರ್, ಏನ್ ಸರ್? ಒಂದು ದಿನ ಕರ್ಸಿದ್ದಕ್ಕೆ ಹುಡುಗಿನ, ಅವತ್ತೊಂದ್ ದಿನ ಹಿಡಿಯಕ್ಕಾಗಿಲ್ಲ ಇವ್ರನ್ನ. ಓಹೋ, ಇನ್ ಇಡೀ ಪಿಕ್ಚರ್ ಪೂರ್ತಿ ಇದ್ರೆ ಮೋಸ್ಟ್ಲಿ ನಾನ್ ಪ್ಯಾಕ್ ಆಗ್ಬಿಡ್ತಿದ್ದೆ. ಅದು ವಿಷಯ ಇರೋದು. ಆದ್ರೂ ಹೀರೋಯಿನ್ಸ್ ಕೊಟ್ಟಿಲ್ಲ ಯಾರಿಗೂ. ಪಾರ್ಟ್ನರ್ಸೇ ಇಲ್ವಾ ಯಾರಿಗೂ ಜೋಡಿ? ಪಿಕ್ಚರ್ ಅದೇ ತಾನೆ, ಪಿಕ್ಚರ್ ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅಲ್ಲ, ದೆವ್ವ ಏನಾದ್ರು ಫೀಮೇಲ್ ಇದೆ, ಅದು ನೋಡ್ಬೇಕಾಗತ್ತೆ. ಅದನ್ನ ಹೇಳಲ್ಲ, ರಿವೀಲ್ ಮಾಡು. ಓಕೆ ಸರ್, ಓವರ್ ಟು ಯು. ಸಿನಿಮಾ ಜುಲೈ 10ಕ್ಕೆ ರಿಲೀಸಿಗೆ ರೆಡಿ ಆಗಿದೆ. 5 ಭಾಷೆಯಲ್ಲಿ ಬೇರೆ ರಿಲೀಸ್ ಮಾಡುವಂತ ಧೈರ್ಯ ಮಾಡಿದೀರಾ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತದೆ. ಎಲ್ಲ ನೋಡೋರು ಈಗ ತಾನೆ ನೀವೇ ಟ್ರೈಲರ್ ಹೇಗಿದೆ ಅಂತ. ಆಸ್ ಯೂಶುವಲ್ ನಮ್ಮ ಚಿತ್ರತಂಡಕ್ಕೆ ಮತ್ತು ಇಲ್ಲಿ ಬಂದಿರೋ ನಮ್ಮ ಎಲ್ಲ ಮಾಧ್ಯಮ ಮಿತ್ರದವ್ರಿಗೆ ಮತ್ತೆಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ಮತ್ತು ನಮಸ್ಕಾರ. ಸಿನಿಮಾದಲ್ಲಿ ನಾವೇನು ಸಿನಿಮಾ ಮಾಡೋದು ಅಂತ ಅನಿಸ್ಲಿಲ್ಲ. ಒಂದು ಟ್ರಿಪ್ ಕರ್ಕೊಂಡು ಟೂರ್ ಹೋದಂಗೆ ಇತ್ತು ಅಷ್ಟೇ. ಒಂದು ಹುಡುಗಿ ಇರಲಿಲ್ಲ ಅಷ್ಟೇ. ಅದೇ ಸರ್, ನೋಡಿ ನಿಮ್ಗೂ ಬೇಜಾರಿದೆ. ಅಲ್ಲ, ಏನಕ್ಕೆ ಅಂತಂದ್ರೆ 12 ಜನ ಗಾಡಿ ಒಳಗೆ ಇಷ್ಟು ಜನ ಕೂತ್ಕೊಂಡ್ರೆ ಹುಡುಗಿ ಎಲ್ಲಿ ಕೂರ್ಸ್ಕೊಳ್ಳೋದು? ಇನ್ನೊಂದು ಜೀಪ್ ಮಾಡ್ಬೋದಾಗಿತ್ತು. ಡಿವೈಡ್ ಆಗ್ಬಿಡ್ತಾರಲ್ಲ. ಅಂದ್ರೆ ಕಾನ್ಸಂಟ್ರೇಷನ್ ಸಿನಿಮಾ ಮೇಲೆ ಇರ್ಬೇಕು ಬಾಯ್ಸ್ದು ಅಂತ. ಫೋಕಸ್. ಅರ್ಥ ಆಯ್ತು ಸರ್. ಮೊದಲೇ ನಮ್ಮ ಹುಡುಗರು ತುಂಬಾ ಒಳ್ಳೆ ಹುಡುಗರು ಎಲ್ಲರೂ. ಸೊ ಒಂದು ಸಿನಿಮಾ ಒಂದು ಖುಷಿಯಾಗಿ ನಗ್ನಾಗ್ತಾ ನಾನೆಲ್ಲ ಟೆಕ್ನಿಷಿಯನ್ಸ್ ಇಂದ ಮತ್ತೆ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್, ನಮ್ಮ ಲೋಕಿಯವ್ರು ಒಳ್ಳೆ ಮ್ಯೂಸಿಕ್ ಮಾಡ್ಕೊಂಡು ಕೊಟ್ರು, ತ್ಯಾಗರಾಜ್ ಅವರು ಒಳ್ಳೆ ರೆಕಾರ್ಡಿಂಗ್ ಮಾಡಿದ್ದಾರೆ. ನೆನ್ನೆ ತಾನೇ ಇದು ಪಿಕ್ಚರ್ ನೋಡ್ಕೊಂಡ್ಬಂದ್ವಿ. ಸಕ್ಕತ್ತಿದೆ. ಇಲ್ಲೇನಿಲ್ಲ, ಥಿಯೇಟ್ರಲ್ಲಿ PVR ಅಲ್ಲಿ ಈ ಕಡೆ ಕುತ್ಕೊಂಡು ನೋಡಿದ್ರೆ ಸ್ವಲ್ಪ ಎದೆ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಹಾರ್ಟ್ ಕಂಡೀಷನ್ ದಯವಿಟ್ಟು ಹೋಗ್ಬಿಡಿ, ಅವಾಯ್ಡ್ ಮಾಡಿಬಿಡಿ ಬೆಟರ್. ಆಮೇಲೆ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಅವರ ಸಿಕ್ಕಾಪಟ್ಟೆ ಕೋಪರೇಷನ್ ಇಂದ ಒಂದೇ ದಿವಸನೂ ನಮ್ಗೇನು ತೊಂದರೆ ಆಗಲಿಲ್ಲ. ಯಾವುದೇ ಒಂದು ಆ್ಯಕ್ಟಿಂಗ್ ಹೇಳ್ಕೊಡ್ಬೇಕು ಅಂತಾರೆ, ಯಾಕಂದರೆ ನ್ಯಾಚುರಲ್ ನಮ್ಮ ಫ್ರೆಂಡ್ಸೇ ಎಲ್ಲರೂ. ಅವರು ಆರಾಮಾಗಿ ಕ್ಯಾಶುವಲ್ ಆಗಿ ಫ್ರೆಂಡ್ ಆ್ಯಕ್ಟಿಂಗ್ ಮಾಡಬೇಕು ಅಂತೇನಿಲ್ಲ. ಸೊ ಆರಾಮಾಗಿ ಅವ್ರು ಮಾಡ್ತಾರೆ, ನಮ್ಮ ಕಡೆ ನಾವು ಶೂಟ್ ಮಾಡ್ತಾ ಇದ್ವಿ. ಇದರಲ್ಲಿ ನಮ್ಮ ಕೋಲಾರ್ ಸೀನು ಡೈರೆಕ್ಟ್ರು, ಅವ್ರು ಆ್ಯಕ್ಚುಲಿ ಡೈರೆಕ್ಟರು. ನಂದು 2 ಸಿನಿಮಾ ಅವ್ರು ಡೈರೆಕ್ಟ್ ಮಾಡಿದ್ದು. ನಾನು ಮಾಡೋಕ್ಕೋಸ್ಕರ ನಾನು ಒಂದು ಹೆಲ್ಪ್ ಕೇಳಿದೆ. ಅವರೇನೋ ಬೇಜಾರು ಮಾಡ್ಕೊಳ್ದೆ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿ ನಾನು ರೆಡಿಯಾಗಿ ಮುಂಚೆನೆಲ್ಲ ಬಂದು ನಿಂತಿದ್ರು. ಇದು ಆ್ಯಕ್ಚುಲಿ ಬಂದು ಬೇಸ್ಡ್ ಸ್ಟೋರಿ ಬಂದು ನಮ್ಮ ಫ್ರೆಂಡ್ಸ್ದು ರಿಯಾಲಿಟಿ. ನಾವು ಮೊದಲೆಲ್ಲ ಈ ಥರ ಟ್ರಿಪ್ಗಳು ಹೋಗ್ತಾ ಇದ್ವಿ ನಮ್ಮ ಫ್ರೆಂಡ್ಸು, ಮೈಸೂರು ಗ್ಯಾಂಗು, ಆಮೇಲೆ ಕೆಂಗೇರಿ ಗ್ಯಾಂಗು, ಸುಮಾರು ಜನ ಎಲ್ಲ ಹೋಗ್ತಾ ಇದ್ದಿದ್ದು. ಇದನ್ನೆಲ್ಲ ಇನ್ಸಿಡೆಂಟ್ಸ್ ಇಟ್ಕೊಂಡು ಇದ್ರ ಮೇಲೆ ಒಂದು ಸ್ಟೋರಿ ಬೇಸ್ ಮಾಡಿ ಅದಕ್ಕೊಂಚೂರು ಕಮರ್ಷಿಯಲ್ ಟಚ್ ಕೊಟ್ಟಿದ್ದೀವಿ ಅಷ್ಟೇ. ಬೇಕಾದ್ರೆ ಏನಿದ್ರು ಕೇಳ್ಬೋದು. ಮೇಡಮ್ ಅದು ಆನ್ ದ ಸ್ಪಾಟ್ ಅಲ್ಲ, ಅದು ಜಸ್ಟ್ ಒಂದು ಆ ಸ್ಪಾಟ್ ಅಲ್ಲಿ ಇಲ್ಲ, ಅದಲ್ಲಿ ಆ ಥರ ಎಕ್ಸ್ಪ್ಲನೇಷನ್ ಅಲ್ಲಿ ಏನಿಲ್ಲ ಮೇಡಮ್ ಮೀನಿಂಗ್ ಹತ್ರ. ಅದು ಜಸ್ಟ್ ಒಂದು ಆಲೂಗಡ್ಡೆ ತಗೊಂಡ್ರು, ಆಲೂಗಡ್ಡೆ ಅಂತಂದ್ರೆ ಹಾಲು ಬರ್ತಾ ಅಂತ ಕೇಳಿದಾರೆ ಅಷ್ಟೇ. ಅದರಲ್ಲಿ ಅದೇ ಎಂಟರ್ ಹಾಲು ಬರ್ತಾ ಅಂತ ಕೇಳ್ತಿದಾರೆ ಅಷ್ಟೇ, ಅದರಲ್ಲೇನಿಲ್ಲ. ಇಲ್ಲ ಅದೇ ಆ ಥರನೇ ನಾನು ಗೊತ್ತ ಇಲ್ಲ ಮೇಡಮ್. ಓಕೆ, ಸಾರಿ ಮೇಡಮ್. ಏನೋ ನಮಗೆ ಮಾಡುವಾಗ ಅದಂತ ಇಷ್ಟು ಮೇಜರ್ ಆಗುತ್ತೆ ಅಂತ ಅನ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆಗಿರೋದು ನಮ್ಮ ಮಿಸ್ಟೇಕ್ ಅನ್ಸುತ್ತೆ ಸರ್.
ಮೇಡಮ್ ಸೆರಗು ಜಾರಿದೆ ಮೇಡಮ್, ಸೆರಗು ಸರ್ಸು ಅಂತ ಹೇಳಿಲ್ಲ ಅದು. ಆ ಹುಡುಗಿ ಇದು ಕಾಲು ಹಿಡಿದು ಬೀಳ್ತಾರೆ, ಆಗ ಬಿದ್ದಾಗ ಅದು ಬೀರುತ್ತೆ. ಅದನ್ನ ಅಲ್ಲಿ ಕೋರಸ್ ಇದ್ದವ್ರು ಹಾಡ್ತಾ ಇರ್ತಾರೆ, ಅದನ್ನ ಹುಡುಗರು ನೋಡ್ತಾ ಇರ್ತಾರೆ. ಸೊ ಆ ಕಾಂಬಿನೇಷನ್ ಬರ್ದಿರೋ ಅದ್ರಲ್ಲಿ ಬೇರೆ ಕೆಟ್ಟದಾಗ ಮೀನಿಂಗ್ ಏನಿಲ್ಲ ಮೇಡಮ್, ಬೇರೆ ಆ ಥರ ಕೆಟ್ಟದಾಗ ಏನೋ ತೋರಿಸಿದ್ರೆ ನಾವು. ಸರ್ ತುಂಬ ಚೆನ್ನಾಗಿದೆ ಸರ್, ಎಲ್ಲ ಕಡೆಯಿಂದ ಒಳ್ಳೆ ರಿವ್ಯೂಸ್ ಇದೆ, ಒಳ್ಳೆ ಟಾಕ್ಸ್ ಇದೆ, ಒಳ್ಳೆ ರೀಚ್ ಆಗಿದೆ. ಸಾಂಗ್ ಆಗಲಿ, ಟೀಸರ್ ಆಗಲಿ. ನಂತರ ಒಂದು ಇದು ನೀವು ನೋಡೋದಕ್ಕೆ ಸ್ವಲ್ಪ ಆ ಥರ ಕಾಣ್ತದೆ ಅಷ್ಟೇ ಪಿಕ್ಚರು. ಇದು ಆ್ಯಕ್ಚುಲಿ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡಿರುವಂಥ ಪಿಕ್ಚರ್ ಇದು. ಯಾಕಂದರೆ ಒಂದು ದುಡುಕಿ ನಿರ್ಧಾರ ಒಂದೊಂದು ಸಮ್ಟೈಮ್ಸ್ ತಗೊಳ್ಳುವಂಥ ಹುಡುಗರಲ್ಲೇ ಆಗಲಿ, ಯಾರೇ ಆಗಲಿ ಒಂದು ಜೀವನದಲ್ಲಿ ಅವಾಗ ಆಗುವಂಥ ಇನ್ಸಿಡೆಂಟ್ಸ್ಗಳು, ಸನ್ನಿವೇಶಗಳು, ನೆಕ್ಸ್ಟ್ ಅವ್ರ ಜೀವನ ಮೇಲೆ ಯಾವ ಥರ ಪರಿಣಾಮ ಬೀಳುತ್ತೆ, ಸೊ ಇಂಥದ್ದು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದೆಲ್ಲ ತುಂಬ ವಿಷಯಗಳಿದೆ ಸರ್ ಪಿಕ್ಚರಲ್ಲಿ. ಆಮೇಲೆ ಎಲ್ಲ ಕಡೆನೂ ಚೆನ್ನಾಗಿದೆ ಸರ್, ಒಳ್ಳೆ ರೆಸ್ಪಾನ್ಸ್ ಇದೆ ಸರ್. ಸದ್ಯಕ್ಕೆ ಥಿಯೇಟ್ರ್ ಒಂದು 85 ಇಲ್ಲ 85 ಅಂತ ಪ್ಲಾನ್ ಮಾಡ್ತಾರೆ ಸರ್. ಡಿಸ್ಟ್ರಿಬ್ಯೂಷನ್ ಬಂದು ರಮೇಶ್ ಅಂತ ಸರ್, ನಮ್ಮ ಇದು ಲಿಖಿತ್ ಫಿಲಿಮ್ಸ್. ಇದೇ ತಿಂಗಳು 10ನೇ ತಾರೀಕು ಶುಕ್ರವಾರ ಎಲ್ಲ ಚಿತ್ರಮಂದಿರದಲ್ಲಿ ಬರ್ತಾ ಇದೆ, ಆಲ್ ಓವರ್ ಕರ್ನಾಟಕ. ದಯವಿಟ್ಟು ನೋಡಿ, ಪ್ರೋತ್ಸಾಹ ನೀಡಿ. ಒಂದು ಹೊಸಬರ್ನ ಪ್ಲಸ್ ಎಲ್ಲ ಕಷ್ಟಪಟ್ಟಿದ್ದೀವಿ ಅನ್ನೋದಕ್ಕೆ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ಚಿತ್ರ ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳು. ಸೊ ನಾನು ಟೀಸರ್ ಲಾಂಚ್ ಅಲ್ಲಿ ಹೇಳ್ದಂಗೆ ಸಿನಿಮಾ ಪೂರ್ತಿ ನೋ ಬ್ಯೂಟಿ ಓನ್ಲಿ ಟಿ. ಹಾಗಂತ ಲೇಡೀಸ್ ಇಲ್ಲ ಅಂತ ಬೇಜಾರು ಮಾಡ್ಕೊಂಬಿಡಿ. ದಯವಿಟ್ಟು ಸ್ಕೂಟಿ ಹತ್ಕೊಂಡ್ಬಂದು ಸಿನಿಮಾ ನೋಡ್ಕೊಂಡೋಗಿ, ಯಾಕಂದ್ರೆ ಸಿನಿಮಾ ಅದ್ದೂರಿ ಆಗಿದೆ 100%. ಇನ್ನೊಂದು ಏನೋ ಮೇಡಮ್ ಕೇಳಿದ್ರು, ಆಲಿಗೇಟರ್ ಇಂಟ್ರಿ ಹಾಲ್ ಬರುತ್ತಾ ಅಂತ. ಸೊ ಆಕ್ಚುಲಿ ಅದು ಡೈರೆಕ್ಟರ್ ಕೊಟ್ಟಿದ್ದಲ್ಲ. ಈ ಸಿನಿಮಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ಯಾವ್ದು ರೆಸ್ಟ್ರಿಕ್ಷನ್ ಇರ್ಲಿಲ್ಲ, ನಮ್ದೇ ಎಷ್ಟೊಂದು ಡೈಲಾಗ್ಸ್ ಒಂದಷ್ಟು ಇತ್ತು. ಸೊ ಅದನ್ನ ಡೈರೆಕ್ಟರ್ ಮೇಲೆ ಬ್ಲೇಮ್ ಮಾಡಕ್ಕಾಗಲ್ಲ. ಸೊ ಆಕ್ಚುಲಿ ಅದು ಹೆಂಗಾಯ್ತು ಅಂದ್ರೆ, ನಾವು ಹುಣ್ಸೆಹಣ್ಣು ಎಲ್ಲ ಇಟ್ಟಿದ್ವಿ, ಅಡಿಗೆ ಮಾಡ್ತಾ ಇದ್ವಿ, ಅಲ್ಲೇ ಒಂದ್ ಸೀನ್ ಇತ್ತು. ಸೊ ಹುಣ್ಸೆಹಣ್ಣ ಹಿಂಡ್ತಾ ಇದ್ದ ಏನೋ ಮಚ್ಚ, ಹುಣ್ಸೆಹಣ್ಣಿದ್ರೆ ಹುಳಿ ಬತ್ತೈತೆ, ಆಲಿಗೆಡ್ಡೆ ಹಿಂಡು ಹಾಲು ಅಂತ ಇದೆ ಅಲ್ವಾ, ಇದ್ರಲ್ಲಿ ಹಾಲು ಯಾಕೆ ಬರ್ತಾ ಇಲ್ಲ, ಇಷ್ಟೇ ಇದ್ದಿದ್ದು, ಬೇರೆ ಇಂಟೆನ್ಷನ್ ಏನು ಇರ್ಲಿಲ್ಲ. ಆತರ ಏನು ತಪ್ಪಾಗಿರೋ ಸಾರಿ. ಯಾಕಂದ್ರೆ ನಮ್ಮ ಮೈಂಡ್ ಅಲ್ಲಿ, ಯಾರೇ ಮೈಂಡ್ ಅಲ್ಲೂ ಇದೇನಾದ್ರು ಬೇರೆ ತರ ಅನ್ಸುತ್ತೆ ಇದ್ರೆ ಅವಾಗ ಡೈಲಾಗ್ ನಾವು ಕಟ್ ಮಾಡ್ತಾ ಇದ್ವಿ. ಸೊ ಅದನ್ನ ಒಂದು ಹೇಳ್ಬೇಕಿತ್ತು, ಹೇಳ್ದೆ. ಸೊ ಇನ್ನೊಂದು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಎಲ್ಲ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಸಬ್ಜೆಕ್ಟ್ ಒಂದಷ್ಟು ಬಂದಿಲ್ಲ. ಸೊ ಇದು ಅದ್ಭುತವಾಗಿದೆ. ದಯವಿಟ್ಟು ಬಂದು ಸಿನಿಮಾ ನೋಡಿ, ನಮ್ಮ ಸಿನಿಮಾನ ಗೆಲ್ಸಿ. ಸಿನಿಮಾದಲ್ಲಿ ನಂದು ಕ್ಯಾರೆಕ್ಟರ್ ಒಂದು ವೈಟಿ ಅಂತ. ಸೊ ಎಂಟೈರು ಸಿನಿಮಾದಲ್ಲಿ ಒಬ್ಬೊಬ್ರು ಕ್ಯಾರೆಕ್ಟರ್ ಅಂತ ಏನಿಲ್ಲ. ಸೊ ಜೀವನದಲ್ಲಿ ಎಲ್ರಿಗೂ ಫ್ರಸ್ಟ್ರೇಷನ್ ಅನ್ನೋದಿರುತ್ತೆ. ಸೊ ಫ್ರಸ್ಟ್ರೇಷನ್ ನ ನಾವೆಲ್ಲರೂ ಹೋಗಿ ಯಾವ ತರ ಎಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿರೋ ಒಂದು ಜರ್ನಿ ಆಗುತ್ತೆ. ಜರ್ನಿಲಿ ಕಾಮಿಡಿಗಳು ನಡೀತಾ ಇರುತ್ತೆ. ಸೊ ಎಲ್ಲಾ ಕ್ಯಾರೆಕ್ಟರ್ದು ಸೇಮ್ ಅದೇ ಕಾಮಿಡಿ ವರ್ಷನ್ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಎಫೆಕ್ಟ್ ಆಗುತ್ತೆ. ಸೊ ಅದು ಹೆಂಗಾಗುತ್ತೆ ಏನೋ ಅಂತ ಸಿನಿಮಾದ ನೋಡಬೇಕಾಗುತ್ತೆ. ಡೈಲಾಗ್ ಇಲ್ಲಿ ಸಿನಿಮಾ ಏನು ಅಂತ ಹೇಳಕ್ಕೆ, ಲೈಕ್ ಇದು ಬಾಯ್ಸ್ ನೆವರ್ ಕಾಂಪ್ರಮೈಸ್. ಬಾಯ್ಸ್ ಅನ್ನೋದ್ರಿಂದ ಸೊ ಹುಡುಗರ ಲೈಫ್ ಹೆಂಗಿರುತ್ತೆ ಅಂದ್ರೆ, ಸ್ಕೂಲು ಕಾಲೇಜಲ್ಲಿ ಒಳ್ಳೆ ಮಾರ್ಕ್ಸ್ ಸ್ಟೂಡೆಂಟ್ ಆಗಿರ್ಬೇಕು, ಕಂಪ್ನಿಲಿ ಚೆನ್ನಾಗಿ ಕೆಲಸ ಮಾಡೋ ಎಂಪ್ಲಾಯ್ ಆಗಿರ್ಬೇಕು, ಅಪ್ಪ ಅಮ್ಮಂಗೆ ಜವಾಬ್ದಾರಿ ಅವರ ಮಗ ಆಗಿರ್ಬೇಕು, ಅಕ್ಕ ತಂಗಿಗೆ ಮದುವೆ ಮಾಡೋ ಅಣ್ಣ ತಮ್ಮ ಆಗಿರ್ಬೇಕು, ಹೆಂಡತಿ ಹೇಳ್ದಂಗೆ ಕೇಳೋ ಗಂಡ ಆಗಿರ್ಬೇಕು, ಮಕ್ಕಳಿಗೆ ಕೇಳಿದ್ ಕೊಡ್ಸೋ ಅಪ್ಪ ಆಗಿರ್ಬೇಕು, ಕೊನೆಗೆ ದೇಶಕ್ಕೆ ಒಳ್ಳೆ ಪ್ರಜೆನ ಆಗ್ಬೇಕು. ಇಷ್ಟೆಲ್ಲ ಕಷ್ಟಕ್ಕೆ ಕಣ್ಣೀರ್ ಹಾಕಿದ್ರೆ ನೀನ್ ಗಂಡಸ ಅಂತ ಕೇಳ್ತಾರೆ. ಸೊ ಈ ತರ ಎಲ್ಲ ಟೆನ್ಷನ್ಗಳು ನಮ್ಗೆ ಆಗೋದ್ರಿಂದ ಈ ಟೆನ್ಷನ್ ಬೇಡಪ್ಪ ಅಂತ ಎಲ್ಲ ಎತ್ಕೊಂಡು ಎತ್ಕೊಂಡು ಓಡ್ಬಿಡ್ತೀವಿ. ಸೊ ಇದೇ ಒಂದು ನಮ್ಮ ಒಂದು ಬಾಯ್ಸ್ ಟೆನ್ಷನ್. ಕಥೆನೇ ಹೇಳ್ಬಿಟ್ಟಲ್ಲ ಅವನ ಸ್ಮಶಾನಕ್ಕೆ ಒಳ್ಳೆ ಹೆಣನೂ ಆಗಲ್ಲ, ಹೊರಗ್ 4 ಜನ ಬೇಕೈತಾರ, ರಿಲೇಟಿವ್ಗಳು ಬರಲ್ಲ, ಏನೇನು ದಬಾಕಿಲ್ಲ ಅದು ಲೈಫಲ್ಲಿ ಅಂತ. ಬಂದಿರೋರು ಎಲ್ಲರಿಗೂ ನನ್ನ ನಮಸ್ಕಾರ. ಸೊ ಲಿಟರಲಿ ಯಂಗ್ಸ್ಟರ್ ನಾವು ವರ್ಕ್ ಅಂಡರ್ ಹರೀಶ್ವಮ್ಮ. ಇವಾಗ ಮೊದಲನೇ ಸಿನಿಮಾ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಂದ್ಬಿಟ್ಟು ಅಸೋಸಿಯೇಟ್ ಡೈರೆಕ್ಟರ್ ಹಾಗೂ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮೂವಿಯಲ್ಲಿ. ಸೊ ನಾನು ಜೀವನದಲ್ಲಿ ನಮ್ಮ ಅಮ್ಮ ಆಗಿರ್ಲಿ, ನಮ್ಮ ಸಿಸ್ಟರ್ಸ್ ಆಗಿರ್ಲಿ, ಯಾರು ನೋಡಿರೋದು ತುಂಬಾ, ಎನಿ ವುಮೆನ್ ಫಾರ್ ದಟ್ ಫ್ಯಾಕ್ಟ್, ತುಂಬಾ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಅವ್ರ ಜೀವನ ನಡೆಸ್ತಿರ್ತಾರೆ. ಸೊ ಇದನ್ನ ನೋಡ್ಬಿಟ್ಟು ಸರಿ ಬಾಯ್ಸು ನಾವ್ ಯಾಕೆ ಯಾವ್ದಿದ್ರು ಇಲ್ಲ ನೋ ಕಾಂಪ್ರಮೈಸು, ಮನೇಲಾಗ್ಲಿ ಎಲ್ಲ ಆಗ್ಲಿ, ವಾಟ್ ಇಸ್ ನೋ ಕಾಂಪ್ರಮೈಸ್? ಯಾವುದು ದಿಸ್ ವೆರಿ ಥಿನ್ ಲೈನ್ ಬಿಟ್ವೀನ್ ನಮ್ ಕಾಂಪ್ರಮೈಸ್ ಅನ್ನೋದಕ್ಕೂ ಸ್ಯಾಕ್ರಿಫೈಸ್ ಅನ್ನೋದಕ್ಕೂ ಇಟ್ಸ್ ವೆರಿ ಸ್ಮಾಲ್ ಲೈನ್. ಸೊ ಇವಾಗ ಬಾಯ್ಸ್ ಅವರು ಇವಾಗ ಸ್ಯಾಕ್ರಿಫೈಸ್ ಆಗಲ್ಲ, ಯಾವ್ದಕ್ಕೂ ತಲೆ ಬಗ್ಸಲ್ಲ, ಏನು ಮಾಡಲ್ಲ ಅಂದ್ರೆ ವಾಟ್ ಕ್ಯಾನ್ ಹ್ಯಾಪನ್? ಸುಮ್ಮನೆ ಮಾಡ್ತಿದ್ರೆ ನಥಿಂಗ್ ವಿಲ್ ಗೋ ರಾಂಗ್ ಇನ್ ರೈಟ್ ಇನ್ ಫ್ಯೂಚರ್. ಸೊ ಇವಾಗ ಈ ಮೂವಿ ಮುಖಾಂತರ ಒಂದೇ ಒಂದು ಕಾಂಪ್ರಮೈಸ್ ಬೇಡ ನಮ್ಗೆ, ನಮ್ಮ ಫ್ಯಾಮಿಲಿ ಕಾಂಪ್ರಮೈಸ್ ಆಗಲ್ಲ, ನಾವೇನು ವರ್ಕಲ್ಲೂ ಕಾಂಪ್ರಮೈಸ್ ಆಗಲ್ಲ, ನಾವು ಮುಂದೆ ಹೋಗ್ತೀವಿ, ಅಲ್ಲಿ ನೋಡ್ಕೊಳ್ಳೋಣ, ಅಲ್ಲಿ ಕಾಟ ಸ್ಟಾರ್ಟ್ ಆಗೋದು ಯಾರಂತ ನಿಮ್ ಮೂವಿಯಲ್ಲಿ ಗೊತ್ತಾಗುತ್ತೆ. ಬಟ್ ದಿಸ್ ಹೋಲ್ ಮೂವಿ ಸೇಯಿಂಗ್ ದಟ್ ಬಾಯ್ಸ್, ಹುಡುಗರು ಎಸ್ಪೆಷಲಿ
ನಾವ್ ಯಾವತ್ತಿದ್ರು ಎಲ್ಲೂ ಕಾಂಪ್ರಮೈಸ್ ತಲೆ ಬಗ್ಸ್ಬಿಟ್ಟು ಒಂಚೂರು ಸ್ಯಾಕ್ರಿಫೈಸ್ ಮಾಡೋಕ್ಕಾಗಲ್ಲ ಅಂದ್ರೆ ಏನೇನ್ ಆಗ್ಬೋದು ಅಂತ ಈ ಸಿನಿಮಾದಲ್ಲಿ ತೋರಿಸಿದೀವಿ. ಸೊ ಹೋಪ್ ಇಟ್ ರೀಚಸ್ ಯು ಆಲ್ ಅಂಡ್ ಮೈ ರೆಸ್ಪೆಕ್ಟ್ ಟು ಆಲ್ ದ ಲೇಡೀಸ್ ಹಿಯರ್. ನೀವು ನಿಮ್ ಸ್ಯಾಕ್ರಿಫೈಸ್ ಕೊಟ್ಟು ಯು ಆಲ್ ಮೇಡ್ ಅಸ್ ಆಲ್ ಗ್ರೋನ್ ಅಪ್. ನಮ್ ತಾಯಂದಿರಾಗಿರ್ಲಿ ಎನಿವನ್. ಸೊ ಐ ರೆಸ್ಪೆಕ್ಟ್ ಆಲ್ ಆಫ್ ಯು ಅಂಡ್ ಕಮ್ ಟು ಸಿ ದಿಸ್ ಮೂವಿ. ಬಂದು ನೋಡಿ, ಯಾಕೆ ನಾವು ಬಾಯ್ಸ್ ಕಾಂಪ್ರಮೈಸ್ ಆಗ್ಲೇಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಸರ್ ನಿಮಗೆ ನಮಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಟ್ರೇಲರು ಇದೇ ಫಸ್ಟ್ ನಾನು ನೋಡಿದ್ದು, ನನಗಂತೂ ತುಂಬಾ ಇಷ್ಟ ಆಯ್ತು. ನೀವೆಲ್ಲರೂ ಕೂಡ ಸಿನಿಮಾ 10ನೇ ತಾರೀಕು ಜುಲೈ 10ಕ್ಕೆ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ನಿಮ್ಮಲ್ಲಿ ಕೇಳ್ಕೊತಾ ಇದೀನಿ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ ರೀ. ಜುಲೈ 10ನೇ ತಾರೀಕಿಗೆ ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾ ರಿಲೀಸ್ ಆಗತೈತಿ. ಅದು ಹೆಂಗೈತಿ, ಏನ್ ಮಾಡೈತಿ, ಏನ್ ಮಾಡತ್ತ, ಅದ್ರೊಳಗೆ ನಾವ್ ಏನ್ ಮಾಡೀವಿ ಅನ್ನೋದು ನೀವು ಥಿಯೇಟರ್ಗೆ ಬಂದು ನೋಡಿದಾಗ ಗೊತ್ತಾಗತ್ತ. ನಾವು ನಮ್ಮ ಸಿನಿಮಾ ನಾವ್ ಏನ್ ಹೇಳಿದ್ರು ತಪ್ಪಾಗತ್ತ. ಅಂತಂದ್ರ ಭಾರಿ ಐತಿ, ಚಲೋ ಐತಿ, ಮಸ್ತ್ ಮಾಡಿವಿ, ಎಲ್ಲರೂ ಅಗ್ದಿ ಇದು ಮಾಡಿ ಇವನ್ ಸಿನಿಮಾ ಮಾತಾಡಕತ್ತಾನ ಅನ್ನೋ ಮಾತು ಬರ್ತಾವು. ನೀವು ಥಿಯೇಟರ್ಗೆ ಬಂದು ನೋಡಿ ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳಿದ್ರ ಅವ್ರು ಹೆಂಗೈತಿ ಅಂತ ಮತ್ತೊಬ್ಬರಿಗೆ ಹೇಳ್ತಾರ. ಜನರ ಬಾಯಿಂದ ಬಾಯಿಗೆ ಹೋಗಿ ಸಿನಿಮಾ ಹಿಟ್ ಆಗ್ಲಿ ಅನ್ನೋದು ನಮ್ಮ ಒಂದು ಕೋರಿಕೆ. ಒಂದು ಮಾತು ಹೇಳ್ಬೋದು, ಮುಕ್ಳೆರೆ ಕಾಮಿಡಿ ಐತಿ, ಅನಾಹುತ ದೆವ್ವದವು, ಒಂದ ಹುಡುಗದಾಳ, ಅದಕ್ಕೊಂದು 10 ಜನ ಹುಡುಗರು ಅದಾರ, ಅದ್ರ ನಡುವೆ ಏನು ಟ್ರಾವೆಲ್ ಆಗತ್ತ ಅನ್ನೋದ ಸಿನಿಮಾ. ದಯಮಾಡಿ 10ನೇ ತಾರೀಕಿಗೆ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಆಶೀರ್ವಾದ ಮಾಡ್ಬೇಕಂತ ಎಲ್ಲರಿಗೂ ಕೇಳಕತ್ತೀವಿ. ನಮಸ್ಕಾರ. ಮೊದಲನೇದಾಗಿ ಇಲ್ಲಿರೋ ತಾಯಿಂದಿರಿಗೆ, ಜ್ಞಾನವಂತರಿಗೆ ನಮ್ಮ ನಮಸ್ಕಾರ. ಹೌದು, ಸಿನಿಮಾ ಮಾಡಿದೀವಿ, ತುಂಬಾ ಚೆನ್ನಾಗಿ ಮಾಡಿದೀವಿ, ತುಂಬಾ ಇಷ್ಟಪಟ್ಟು ಮಾಡಿದೀವಿ, ತುಂಬಾ ಖುಷಿಯಿಂದ ಮಾಡಿದೀವಿ. ಆದ್ರೆ ಆ ಖುಷಿಲಿ ಇದರಲ್ಲಿ ಇದು ಸರ್, ಡೈರೆಕ್ಟರ್ ಸರ್ ಒಬ್ಬರದೇ ಹೊಣೆ ಅಲ್ಲ. ನಾವೆಲ್ಲರೂ ಇದರಲ್ಲಿ ನಿಂತು ಸರ್ ಅಲ್ಲಿರೋ ಭಾವನೆನ ಆಚೆ ಬರ್ಲಿಕ್ಕೆ ನಾವೆಲ್ಲರೂ ಟ್ರೈ ಮಾಡಿದ್ವಿ. ಬಟ್ ನಿಜವಾಗ್ಲೂ ಟ್ರೈಲರ್ ಅಲ್ಲಿ ನೋಡಿದ್ರೆ ನಂದು ಲಾಸ್ಟ್ ಡೈಲಾಗ್, ನಂದೊಂದಿದೆ ಲಾಸ್ಟ್ ಡೈಲಾಗು, ಆಗ್ತಾ ಇಲ್ಲ, ಭಯ ಆಯ್ತೈತೆ, ನಿನ್ ಮೈ ಮೇಲೆ ಏನು ದಿವಾಗ ಬಂದ್ಬಿಟ್ಟೈತೇನೋ. ಇಲ್ಲ, ನಾವು ನಿಜವಾಗ್ಲೂ ಅದನ್ನ ಫೀಲ್ ಮಾಡಿದ್ರೆ ನನಗೆ ಅನ್ಸುತ್ತೆ ಇದ್ರಲ್ಲಿ ಏನು ನಾನು ಮಾತಾಡಿರೋದ್ರಲ್ಲಿ ಆ ಡೈಲಾಗ್ಗಳು ಭಯ ಇಲ್ಲ, ಇನ್ನೊಂಚೂರು ಆ ಇಂಟೆನ್ಸಿಟಿ ಇದು ಆ ಕ್ಯಾರಿ ಮಾಡಿಲ್ಲ ಅಂದ್ರೆ ಆ ಸಿನಿಮಾಗೆ ನಾವು ಇನ್ನು ಸಿನಿಮಾ ನಮಗೆಲ್ಲವನ್ನ ಕೊಡ್ತಿದೆ, ನಿಮ್ಮನ್ನ ಕೊಡ್ತಿದೆ, ಎಲ್ಲವನ್ನ ನಮಗ್ ಸಿನಿಮಾ ಕೊಡ್ತಿದೆ. ಆದ್ರೆ ಇನ್ನು ನಾವು ಆ ಸಿನಿಮಾಗೆ ಸಾಕಾಗ್ತಿಲ್ಲ, ಇನ್ನೂ ಕೊಡ್ಬೇಕು ಅನ್ನೋ ಒಂದು ಇನ್ನೂ ಹೌದು ಇದಿದೆ. ಹಾಗೆ ತುಂಬಾ ಈ ರೀತಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿರ್ಬೋದು, ಇರತ್ತ ಮಿಸ್ಟೇಕ್ಸ್ಗಳನ್ನ ಗೊತ್ತಿಲ್ಲದೆ ಮಾಡಿದೀವಿ. ದಯವಿಟ್ಟು ಜ್ಞಾನವಂತರು ಕಳ್ಕಳಿಯಾಗಿ ಕೋರ್ಕೊಂತ ಇದೀವಿ. ಏನೇ ಇದ್ರು ಹೌದು, ಸಿನಿಮಾ ಮಾಡಿದೀವಿ, ಅದರಲ್ಲಿ ಏನೇ ಒಂದು ಮಿಸ್ಟೇಕ್ಸ್ ಇದ್ರು ಅದನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶವನ್ನ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿ ಇದ್ ಮಾಡ್ಕೊಡಿ. ನಮ್ಮ ತಪ್ಪುಗಳನ್ನ ತಿದ್ದುತ್ತಾ ಹೋಗಿ. ಸೊ ಹೌದು, ತಿದ್ಕೊಂತೀವಿ. ಇನ್ ಫ್ಯೂಚರ್ ಡೇಸ್ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಅದು ತಿದ್ಕೊತಾ ಬರ್ತೀವಿ. ಜುಲೈ 10ಕ್ಕೆ ಬಾಯ್ಸ್ ನೆವರ್ ಕಾಂಪ್ರಮೈಸ್. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೇಡಮ್ ಹೇಳಿದ್ರೆ ಥ್ಯಾಂಕ್ಸ್ ಹೇಳಂಗಿಲ್ಲ ಅಂತ, ಬಟ್ ಸ್ಟಿಲ್ ಒಂದಷ್ಟು ಜನ ಹೆಸರು ತಗೋಬೇಕು. ಮೊದಲನೇದಾಗಿ ನಂಗೆ ಅವಕಾಶ ಕೊಟ್ಟಿದ್ದಕ್ಕೆ ಹರಿ ಸರ್ಗಾಗ್ಲಿ, ಉಜ್ವಲ ಮೇಡಮ್ಗಾಗ್ಲಿ, ಕೋಲಾರ್ ಸೀನು ಸರ್ಗಾಗ್ಲಿ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಅದ್ರ ಜೊತೆಗೆ ಮೇನ್ ನಮ್ಮ ಜೊತೆ ನಿಂತ್ಕೊಂಡು ಒಂದು ಬ್ಯಾಕ್ ಬೋನ್ ತರ ನಮಗೆ ಆಕ್ಟಿಂಗ್ ವೈಸ್ ಆಗಲಿ ಯಾವುದೇ ಒಂದಾಗಲಿ ನಮ್ಮ ಬಾಯ್ಸ್ ಅಷ್ಟು ಜನಕ್ಕೆ ನಮ್ಮ ಜೊತೆ ನಿಂತಂಥವ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು, ನಮ್ಮ ಡೈಲಾಗ್ ರೈಟರ್ ಚಿಕ್ಕಸ್ವಾಮಿ ಅವರಾಗಿರ್ಬೋದು, ನಮ್ಮ ಲಾರೆನ್ಸ್ ಅಣ್ಣ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ಮೋಹನ್ ಸರ್ ಆಗಿರ್ಬೋದು, ಅದರ ಜೊತೆಗೆ ನಮ್ಮ ಹೋಲ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಇವರು ಅಷ್ಟು ಜನ ಎಫರ್ಟ್ ಇದೆ. ಸ್ಕ್ರೀನ್ ನೋಡ್ತಾ ಇರಾ ಏನೋ ಅವ್ರ ಹೆಸರು ತಗೊಂಡಿದ್ರೆ ಇವತ್ತು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಮೇನ್ ಆಗಿ ನಮ್ಮ ಅವಿನಾಶ್ ಸರ್ ಆಗಿರ್ಬೋದು, ಹರಿಸರ್ ಅಂತ ಎಲ್ಲ ಹೇಳ್ತಾರೆ. ಹರಿಸರ್ ಹಿಂದೆ ಇದ್ದಿದ್ದು ಯಾರು? ಅವಿನಾಶ್ ಸರ್. ಅವ್ರ ಹೆಸರು ತಗೊಳ್ಳೇಬೇಕಾಗ್ತದೆ ಇವತ್ತಿನ ದಿನ. ಅದ್ರ ಜೊತೆಗೆ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ದೀಪು ಅಣ್ಣ ಆಗಿರ್ಬೋದು, ಅವ್ರ ಟೀಮ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಕೂಡ ಮ್ಯಾಟರ್ ಆಗುತ್ತೆ. ಎಸ್, ಹರಿ ಸರ್ ಇಸ್ ವಿಷನ್ ಎಕ್ಸಿಕ್ಯೂಟೆಡ್, ನಾವ್ ಅದನ್ನ ಆಕ್ಟ್ ಮಾಡಿದೀವಿ. ಬಟ್ ಅದ್ರ ಹಿಂದೆ ನಿಂತ್ಕೊಂಡಂತಹ ಎಲ್ರಿಗೂ ಕ್ಯಾಮ್ರಾಗ ಹೇಳ್ಬೇಕು. ನಮ್ಮ ಆಲ್ ಟೆಕ್ನಿಷಿಯನ್ ಡಿಪಾರ್ಟ್ಮೆಂಟ್ ಯಾರು ನಮ್ಮ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಟೀಮ್ ಅಲ್ಲಿ ಕೆಲಸ ಮಾಡಿದೀರಾ, ಎಲ್ರಿಗೂ ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ನಾ ಇವತ್ತೇನ್ ಕಾಣ್ತಾ ಇದ್ರು ಏನಿದ್ರು ಎಲ್ಲ ನಿಮ್ಮ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಅಂಡ್ ವೆಲ್, ಫಿಲಂ ಬಗ್ಗೆ ಮಾತಾಡ್ಬೇಕು. ಜುಲೈ 10ನೇ ತಾರೀಕು ಫಿಲಂ ರಿಲೀಸ್ ಆಗಿದೆ. ನಾವು ನಮ್ಮ ಕೆಲಸವನ್ನ ಮಾಡಿದೀವಿ, ಫಲ ಭಗವಂತನ್ ಬಿಟ್ಟಿದೀವಿ, ನಿಮ್ ಕೈ ಕೊಟ್ಟಿದೀವಿ. ನೀವು ನೋಡಿ, ನಿಮ್ಗೆ ಚೆನ್ನಾಗ್ ಅನ್ಸ 4 ಜನಕ್ಕೆ ಹೇಳಿ. ಇದು ಮತ್ತೆ ಇನ್ನೊಂದು, ಕನ್ನಡದಲ್ಲಿ ಅತಿ ಹೆಚ್ಚು ಎಲ್ಲ ಪ್ಲಾಟ್ ಡ್ರಿವನ್ ಸಬ್ಜೆಕ್ಟ್ಸೇ ಬರೋದು. ಇದು ಕ್ಯಾರೆಕ್ಟರ್ ಡ್ರಿವನ್ ಸಬ್ಜೆಕ್ಟ್ಸ್, ಪ್ಯೂರ್ಲಿ ಎಂಟರ್ಟೈನ್ಮೆಂಟ್. ನೋಡಿ, ನಿಮ್ ಇಷ್ಟ 4 ಜನಕ್ಕೆ ಹೇಳಿ. ಒಂದು ಮೋರ್ ಡೈಲಾಗು, ಇದು ಫಿಲಮ್ಗೋಸ್ಕರ ನಾವು ಮಾಡ್ಕೊಂಡಿರೋದು. ನಿಮ್ಗೆ ಟೆನ್ಷನ್ ಇದೆಯಾ, ಡಿಪ್ರೆಷನ್ ಇದೆಯಾ, ಆಂಗ್ಸೈಟಿ ಇದೆಯಾ, ಫ್ರಸ್ಟ್ರೇಷನ್ ಇದೆಯಾ, ಮನೇಲಿ ಹೆಂಡತಿ ಕಾಟ ಇದೆಯಾ,
ಇದೆಯಾ, ಆಫೀಸಲ್ಲಿ ಬಾಸ್ ಕಾಟ ಇದೆಯಾ, ಮನೇಲಿ ಅಪ್ಪ ಅಮ್ಮ ಮದುವೆ ಆಗೋಂತ ಬೈತಾವ್ರ, ಮದುವೆ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗ್ತಾ ಇಲ್ವಾ? ಹಂಗಂದ್ರೆ ಬಾಯ್ಸ್ ನೆವರ್ ಕಾಂಪ್ರಮೈಸ್ ನಿಮ್ಗಾಗಿ ಜುಲೈ 15 ತಾರೀಕು ವೇಟಿಂಗ್ ಇನ್ ಥಿಯೇಟರ್ಸ್. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ಸಿನಿಮಾ ನೋಡಿ ನಮ್ಮ ಸಿನಿಮಾದ ಬಗ್ಗೆ ಎಲ್ಲರೂ ಆಲ್ರೆಡಿ ನಮ್ಮ ನಿರ್ದೇಶಕರು ಹೇಳಿದ್ದಾರೆ. ಎಲ್ಲ ಪ್ರೋತ್ಸಾಹ ಕೊಡಿ. ಸಿನಿಮಾ ಗೆಲ್ಲೋದಕ್ಕೆ ನಮಗೆ ಏನೇನು ಬೇಕು ಎಲ್ಲ ಥರ ಸಪೋರ್ಟನ್ನು ನಮ್ಮ ಕಲಾವಿದರಾಗಲಿ, ಟೆಕ್ನಿಷಿಯನ್ಸ್ ಟೀಮ್ ಆಗಲಿ, ಇಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಮಾಧ್ಯಮದವರು ನಮಗೆಲ್ಲ ಮಾಡ್ತಿದ್ದೀರಾ. ಇದೇ ರೀತಿ ಸಿನಿಮಾ ಇನ್ನೂ ಮತ್ತೆ ಸಿನಿಮಾಗಳು ಮಾಡೋದಕ್ಕೆ ಪ್ರೋತ್ಸಾಹ ಕೊಡಬೇಕಂತ ನಾನು ಎಲ್ಲರ ಹತ್ರನೂ ಕೋರ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಮೋದ್ ಭಾರತಿ ಅಂತ. ಈ ಸಿನಿಮಾದ DOP. ಮೊದಲು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಹರೀಶ್ ಅಣ್ಣ ಮತ್ತು ಸೀನಣ್ಣ ಮತ್ತು ಉಜ್ವಲ ಮೇಡಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಾಯ್ಸ್ ನೆವರ್ ಕಾಂಪ್ರಮೈಸು ತುಂಬ ಅದ್ಭುತವಾದ ಸಿನಿಮಾ, ಅಲ್ಟಿಮೇಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಬಟ್ ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ. ನೀವೊಂದು ಎರಡು ಕಾಲ್ ಅವರ್ ಏನು ನೀವು ಥಿಯೇಟ್ರಲ್ಲಿ ತುಂಬಾ ಎಂಜಾಯ್ ಮಾಡ್ತೀರಾ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ನಮಸ್ತೆ ಎಲ್ಲರಿಗೂ. ನಾನು ಲೋಕಿತ್ ಅವಸ್ಯ, ಸಂಗೀತ ನಿರ್ದೇಶಕ. ನಮ್ದು 2 ಹಾಡು ನೋಡಿದ್ರಿ, ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಪ್ರಕಾರ ರಿವ್ಯೂಸ್ ಚೆನ್ನಾಗಿದೆ, ಕಮೆಂಟ್ಸ್ ಚೆನ್ನಾಗಿದೆ. ತುಂಬ ಇಷ್ಟಪಟ್ಟು ತುಂಬ ಎಂಜಾಯ್ ಮಾಡಿಕೊಂಡು ಫಸ್ಟ್ ಹಾಡಲ್ಲಿ ಮತ್ತೆ ಏನು ಕನ್ಫ್ಯೂಷನ್ ಇತ್ತು ನಂಗೆ ಗೊತ್ತಿಲ್ಲ, ಬಟ್ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಸ್ಟೋರಿ ಲೈನ್. ಯೂತ್ ಹುಡುಗರು ಎಲ್ಲರೂ ನೋಡ್ಬೇಕಾದಂಥ ಸಿನಿಮಾ. ತುಂಬ ಒಳ್ಳೆ ಮೆಸೇಜ್ ಇರೋ ಸಿನಿಮಾ. ಕೆಲವೊಂದು ಕಡೆ ತೋರಿಸೋ ಆದ ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು. ದಿಸ್ ಇಸ್ ವೆರಿ ಬ್ಯೂಟಿಫುಲ್. ತುಂಬ ಫನ್ನು, ತುಂಬ ಚೆನ್ನಾಗಿದೆ ಸ್ಟೋರಿ. ಐ ವಿಶ್ ಅಂಡ್ ವಿ ಆಲ್ ವಿಶ್ ಈ ವರ್ಷಕ್ಕೆ ಇದೊಂದು ತುಂಬ ಒನ್ ಆಫ್ ದ ಬೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ನಾವೆಲ್ಲ ನಂಬಿದ್ದೀವಿ. ಆ್ಯಂಡ್ ವಿಲ್ ಡೂ ಇಟ್. ಥ್ಯಾಂಕ್ ಯು. ಮತ್ತು ನಮ್ಮ ಡೈರೆಕ್ಟರ್ ಸರು, ನಮ್ಮ ಸೀನು ಸರು, ನಮ್ಮ ಹೋಲ್ ಟೀಮು, ಕಾರ್ತಿಕ್, ಎವ್ರಿಬಡಿ, ಎಲ್ಲ ತುಂಬ ಲವ್ ಮಾಡಿದ್ವಿ. ಜರ್ನಿ ನೋಡಬೇಕು. ಮೇಕಿಂಗ್ ವಿಡಿಯೋ ಒಂದಿದೆ, ನಾನು ಸರ್ಗೆ ಕೇಳಿದೆ ದಯವಿಟ್ಟು ರಿಲೀಸ್ ಮಾಡಿ. ಎಷ್ಟು ಫನ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸರ್ ಹೇಳ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಸಖತ್ತಾಗಿ ಒಂದು ಸಿನಿಮಾ ಮಾಡಿದ್ದೀವಿ. ಯೂತ್ ಮಿಸ್ ಮಾಡಬೇಡಿ. ವಿಲ್ ಮಿಸ್ ಇಟ್. ಪ್ಲೀಸ್ ಥಿಯೇಟರ್ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಆನಂದ್ ಅಂತ ಹೇಳಿ. ಈ ಸಿನಿಮಾಗೆ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ, ಸುಬ್ಲಕ್ಷ್ಮಿ ಅಂತ ಹೇಳಿ. ಒಂದು ಸಾಂಗ್ ಏನಿಲ್ಲ ಅಂದ್ರೂ 2 ದಿನ ಇಲ್ಲ 3 ದಿವಸದಲ್ಲಿ ಮುಗಿಸ್ತಾರೆ. ಬಟ್ 5 ದಿನ ಮಾಡಿದ್ವಿ ನಾವು. ಯಾಕಂದ್ರೆ ಅಷ್ಟು ಖರ್ಚು ಮಾಡಿ ಸೆಟ್ ಹಾಕಿ ಎಲ್ಲ ಇದು ಮಾಡಿದ್ರು. ಆಮೇಲೆ ಅದರಲ್ಲಿ ಕುಣಿದಿರುವಂತಹ ನಮ್ಮ ಯುವರಾಜ್ ಅವರು ಅಷ್ಟೇ, ಕಮ್ಮಿ ಅಂದ್ರೂ 1.5-2 ತಿಂಗಳು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಂತರ ಅವರು ಇದಕ್ಕೆ ಹೇಳಿದ್ರು. ಸೊ ಅವ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಸಿನಿಮಾಗೆ ಒಳ್ಳೇದಾಗಲಿ. ಸರ್ವೇ ಜನ ಸಿಕ್ಕಿದ್ದು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸೀತಾರಾಮು. ಸರ್ ಹೇಳಿದ್ರೆ ಅಂದ್ರೆ ಎಲ್ಲಾರ್ದು ಕ್ಯಾರೆಕ್ಟರ್ ಯಾವ ರೀತಿ ಇರುತ್ತೆ ಅಂತ, ಅಂದ್ರೆ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ಅಂದ್ರೆ ಪ್ರತಿಯೊಬ್ಬರಿಗೂ, ಕಾಲೇಜ್ ಹುಡುಗರಿಂದ ಹಿಡಿದು ಆಫೀಸ್ ಅಂಕಲ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ, ಅಂದ್ರೆ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಕನೆಕ್ಟ್ ಆಗುವಂತಹ ಕ್ಯಾರೆಕ್ಟರೈಸೇಷನ್ಸ್ ಎಲ್ಲರದು. ಅಂದ್ರೆ ಹರೀಶ್ ಸರ್ ಹೇಳಿದ್ರು, ಅಂದ್ರೆ ಅವ್ರ ಜೀವನದಲ್ಲಿ ನಡೆದಿರುವಂತಹ ಕಥೆ ಅಂತ. ಅಂದ್ರೆ ಅವ್ರ ಫ್ರೆಂಡ್ಸ್ ಅಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ಸ್ ಇರ್ತಾರೋ ಆ ರೀತಿ ಪ್ರತಿಯೊಬ್ಬರದು ಕ್ಯಾರೆಕ್ಟರೈಸೇಷನ್ ಅದು ಡಿಸೈನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೇಳಬಿಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್ ಸರ್. ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ನಮ್ಗೆ ಇನ್ನೂ ಯಥೇಚ್ಛ ಅಂತ ಅಂದ್ರೆ ಕಾನ್ಫಿಡೆಂಟ್ ತುಂಬಿದೀರಾ. ಅಂದ್ರೆ ಹೆಂಗಿರುತ್ತೋ ನಮ್ಮ ಪಾತ್ರಗಳು ಹೆಂಗಿರುತ್ತೋ, ಹೆಂಗ್ ಮಾಡಿದೀವೋ ಅಂತ ಒಂದು ಡೌಟ್ ಇತ್ತು ನಮ್ಗೆ. ಆದ್ರೆ ಟ್ರೈಲರ್ ಮುಖಾಂತರ, ಅಂದ್ರೆ ಟ್ರೈಲರ್ ನೋಡಿದ್ಮೇಲೆ ಅನಿಸ್ತು, ಎಸ್ ನಾವು ಈಗ ಪ್ರೆಸೆಂಟ್ 2026 ಒಂದು ಒಳ್ಳೆ ಸಿನಿಮಾ ದಿಂದ ಅಂದ್ರೆ ಜನರ ಮುಂದೆ ಬರ್ತಾ ಇದೀವಿ ಅಂತ. ಅಂದ್ರೆ ನಮ್ಮ ಕನ್ನಡ ಸಿನಿಮಾ ಆಲ್ಮೋಸ್ಟ್ ಎಲ್ಲಾ ಕಡೆ ರೀಚ್ ಆಗುತ್ತೆ ಅನ್ನೋ ಒಂದು ಒಳ್ಳೆ ಕಾನ್ಫಿಡೆಂಟ್ ಇದೆ. ಸೊ ಒಳ್ಳೆ ಸಿನಿಮಾ ಮಾಡಿದೀವಿ. ಸೊ ನಿಮ್ಮೆಲ್ಲರ ಆಶೀರ್ವಾದ ಬೇಕು, ಸಪೋರ್ಟ್ ಮಾಡಿ. ಅಂಡ್ ಎಂಟೈರ್ ಡೈರೆಕ್ಷನ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ಕೋಲಾರ್ ಸೀನಿಯರ್ ಸರ್, ಪ್ರತಿಯೊಬ್ಬರು ಹೆಸರು ಮೇಡಮ್ ಟೈಮ್ ತಗೊಳುತ್ತೆ. ಓಕೆ, ಪ್ರತಿಯೊಬ್ಬರಿಗೂ ಅಂದ್ರೆ ಎಂಟೈರ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಪಾತ್ರ ಸಿಕ್ಕಿದೆ. ಸೊ ಇದರಿಂದ ಇನ್ನೂ ಹೆಚ್ಚಾಗಿ ದೊಡ್ಡ ಮಟ್ಟಕ್ಕೆ ಬೆಳಿತೀವಿ ಅನ್ನೋ ಕಾನ್ಫಿಡೆಂಟ್ ತುಂಬಿದ್ದೀರಾ. ಥ್ಯಾಂಕ್ ಯು ಸೊ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆ ಪತ್ರಕರ್ತರಿಗೂ ನನ್ನ ಅಭಿನಂದನೆಗಳು. ನನ್ನ ಹೆಸರು ಸಿದ್ದು ಮಂಡ್ಯ ಅಂತ. ಈ ಸಿನಿಮಾದಲ್ಲಿ ಬಾಯ್ಸ್ ನೆವರ್ ಕಾಂಪ್ರಮೈಸ್ ಅಲ್ಲಿ ನಂದು ಕಬಾಬ್ ಅಂತ ಕ್ಯಾರೆಕ್ಟ್ರು, ಒಂದು ಡಿಪ್ರೆಷನ್ ಇರುವಂತ ಕ್ಯಾರೆಕ್ಟ್ರು. ಹರೀಶನ್ ಅವರು ನನ್ನ ಕ್ಯಾರೆಕ್ಟರ್ ಕರೆದು ಹೇಳಿದಾಗ ಒಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂತು. ನಾನು ಇಷ್ಟು ದಿನ ಕ್ಯಾರಿ ಮಾಡ್ಕೊಂಡು ಬಂದಿರೋ ಒಂದು ಕ್ಯಾರೆಕ್ಟರ್ ಇದೊಂಥರ ಡಿಫ್ರೆಂಟ್ ಅನಿಸ್ತು. ಒಪ್ಕೊಂಡು ಈ ಸಿನಿಮಾ ಮಾಡಿದ್ದೀವಿ. ಇದೇ ತಿಂಗಳು ಜುಲೈ 10ನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರ್ ನೋಡಿದ ತಕ್ಷಣ ಇವಾಗ ಆಡಿಯನ್ಸ್ ಹೆಂಗೆ ಅಂದ್ರೆ ಟ್ರೈಲರ್ ಅಲ್ಲಿ ಏನೋ
ತಾಕತ್ತಿದೆ ಅಂದ್ರೆ ಸಿನಿಮಾವರೆಗೂ ಕರೆಸುವಂಥದ್ದು ಇದೆ. ಅದು ನಮ್ಮ ಈ ಚಿತ್ರದಲ್ಲಿ ಆಡಿಯನ್ಸ್ ಥಿಯೇಟರ್ವರೆಗೂ ಕರೆಸುವಷ್ಟು ತಾಕತ್ತು ಟ್ರೈಲರ್ ಅಲ್ಲಿದೆ. ಥ್ಯಾಂಕ್ ಯು ವೆರಿ ಮಚ್. ಕಬಾಬ್ ಕಬಾಬ್ ಮೇಡಮ್, ಕಬಾಬ್ ಎಲ್ಲ ಕೊಡ್ಸಿ ನಾವು ಕಬಾಬ್ ಆಗ್ಬಿಟ್ಟಿದೀವಿ, ಹಳೆ ಎಣ್ಣೆ ತರ. ಇನ್ ಮುಂದೆ ಈ ಸಿನಿಮಾ ನೋಡಿದ್ಮೇಲೆ ಹೊಸ ಕ್ಯಾರೆಕ್ಟರ್ ಆಗ್ಬೋದು ಅಂತ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್ ಕೃಷ್ಣಪ್ಪ ಅಂತ. ಈ ಸಿನಿಮಾದಲ್ಲಿ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕಪಕ್ಕ ಈ ಕ್ಯಾರೆಕ್ಟರ್ಗಳೇ ಸಿನಿಮಾದಲ್ಲಿ ಇರುತ್ತೆ ಎಷ್ಟು ಜನ. ಬಟ್ ನೀವೆಲ್ಲೂ ಬೇರೆ ಕಡೆ ಇರಲ್ಲ, ಏನೋ ಬೇರೆ ಕತೆ ಹೇಳ್ತಾ ಇದೀವಿ. ಇಲ್ಲ, ನಿಮ್ಮ ಮನೆ ಪಕ್ಕ ನಿಮ್ಮ ಮಕ್ಳದು, ನಿಮ್ಮ ಅಕ್ಕ ತಂಗಿದಿರ್ದು, ನಿಮ್ಮ ಲೈಫಲ್ಲಿ ಏನೇನು ನಡೀತೋ ಅದೇ ತರ ಕಥೆನೇ ಹೇಳಕ್ ಹೋಗ್ತಿರೋದು. ಅದರಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಅಲ್ಲಿ ಹೇಳಕ್ ಬರ್ತಾ ಇದೀವಿ ಅಷ್ಟೇ. ಈ ಸಿನಿಮಾನ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾನ ತುಂಬಾ ಎಂಜಾಯ್ ಮಾಡ್ಕೊಂಡು ಈ ಸಿನಿಮಾ ನನ್ನ ಎಲ್ಲಾರು ಆಕ್ಟ್ ಮಾಡೋದ್ರಿಂದ ಹಿಡಿದು ಅವರು ಡೈರೆಕ್ಷನ್ ಮಾಡೋದ್ರಿಂದ ಈ ಫುಲ್ ಟೀಮಲ್ಲಿ ಯಾರೂ ಹೋಗಿಲ್ಲ, ಯಾರು ಈ ಟೀಮ್ ಬಿಟ್ಟು ಹೋಗಿಲ್ಲ. ಅವಾಗಲೇ ತಿಳ್ಕೊಡಿ, ಈ ಟೀಮಲ್ಲಿ ಕ್ಯಾಪ್ಟನ್ ಆಫ್ ದಿ ಶಿಪ್ ನಮ್ಮ ಹರೀಶ್ ಸರ್ ಹೆಂಗ್ ನೋಡ್ಕೊಂಡಿರ್ತಾರೆ, ಆಮೇಲೆ ಉಜ್ವಲ ಮೇಡಮ್ ಅವರೆಲ್ಲ ಹೆಂಗ್ ಯಾವ ತರ ಪ್ರೊಡಕ್ಷನ್ ನೋಡ್ಕೊಂಡಿರ್ತಾರೆ ಅಂತ. ಸೊ ಎಲ್ಲರೂ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಜುಲೈ 10ಕ್ಕೆ ಬನ್ನಿ. ನೀವೇನ್ ಅನ್ಕೊಂಡ್ಬರ್ತೀರೋ ಅದಕ್ಕಿಂತ ಜಾಸ್ತಿ ಎಂಟರ್ಟೈನ್ ಮಾಡಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ನಮಸ್ಕಾರ. ನಾನು ಶ್ರೀಕೃಷ್ಣ ಭಟ್ ಅಂತ ಹೇಳಿ. ನಾನು ಈ ಸಿನಿಮಾದಲ್ಲಿ ವಿಷ್ಣು ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಇದಕ್ಕೆ ಅವಕಾಶ ಕೊಟ್ಟಂತ ಹರೀಶ್ ಸರ್ ಹಾಗೂ ಅನ್ನದಾತರಾದಂತ ಉಜ್ವಲ ಮೇಡಮ್ ಅವ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಮೀಡಿಯಾ ಮಿತ್ರರಿಗೂ ಮತ್ತು ಇತರರಿಗೆಲ್ಲರಿಗೂ ನಮಸ್ಕಾರ. ನಾನು ಈ ಸಿನಿಮಾದಲ್ಲಿ ಒಂದು ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಮ್ಮದು ಹರೀಶ್ದು ಕೋಲಾರ ಸಿನಿಮಾದೆಲ್ಲ ಒಂದು ಹಳೆ ಸಂಬಂಧ. ಹರೀಶನ್ನ ನಾನು ಒಳ್ಳೆ ಗ್ರ್ಯಾಂಡ್ ಹೀರೋ ಆಗಿ ನೋಡಿದ್ದೆ, ಒಳ್ಳೆ ನಿರ್ಮಾಪಕ ನೋಡಿದ್ದೆ, ಇವಾಗ ಒಳ್ಳೆ ಡೈರೆಕ್ಟರ್ ಆಗಿ ನೋಡ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಡೈರೆಕ್ಷನ್. ನಾನು ಇದಕ್ಕೆ ಫಸ್ಟ್ ಟೈಮ್ ಇವತ್ತು ನೋಡಿದ್ದು, ಡಬ್ಬಿಂಗ್ ಆದ್ಮೇಲೆ ಬಂದಿರಲಿಲ್ಲ. ಐ ರಿಯಲಿ ಲೈಕ್ ಇಟ್. ತುಂಬಾ ಕ್ವಾಲಿಟಿಯಾಗಿ ಸಿನಿಮಾ ಮೂಡ್ ಬಂದಿದೆ. ವಿಶ್ ಯು ಗುಡ್ ಲಕ್. ನೀನು ಕನ್ನಡದಲ್ಲಿ ಒಂದು ಒಳ್ಳೆ ಡೈರೆಕ್ಟರ್ ಆಗಿ ಸಕ್ಸಸ್ಫುಲ್ ಆಗ್ಬೇಕಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು.